ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ಸೀಮಾಂತ ತುಷ್ಟಿಗುಣ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಟೀಕೆಗಳನ್ನು ಕುರಿತು ನಾವು ಚರ್ಚಿಸ್ತಾ ಇದ್ದೀವಿ. ಇವತ್ತಿನ ತರಗತಿಯಲ್ಲಿ ಆಲ್ಫ್ರೆಡ್ ಮಾರ್ಷಲ್ರವರ ಇನ್ನೊಂದು ಪ್ರಮುಖ ಪರಿಭಾವನೆ ಸಮಸೀಮಾಂತ ತುಷ್ಟಿಗುಣ ನಿಯಮ, ದ ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತಾ ಇದ್ದೀವಿ. ಸಮಸೀಮಾಂತ ತುಷ್ಟಿಗುಣ ನಿಯಮ ಇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಒಂದು ವಿಸ್ತರಣೆಯ ಭಾಗ. ಮಾನವನ ಬಯಕೆಗಳನ್ನು ಅದಲು ಬದಲು ಮಾಡಬಹುದು ಮತ್ತು ಅವುಗಳನ್ನು ಒಂದಕ್ಕೊಂದು ಪೂರಕವಾಗಿವೆ ಎನ್ನುವ ಮಾನವನ ಬಯಕೆಯ ಒಂದು ಲಕ್ಷಣದ ಆಧಾರದ ಮೇಲೆ ಈ ನಿಯಮವನ್ನು ರೂಪಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಅಂದರೆ ಸಮಸೀಮಾಂತ ತುಷ್ಟಿಗುಣ ನಿಯಮ ಇದೊಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಒಂದು ವಿಸ್ತೃತ ಭಾಗವಾಗಿರ್ತಕ್ಕಂಥದ್ದು. ಮಾನವನ ಬಯಕೆಗಳನ್ನು ಅದಲು ಬದಲು ಮಾಡಬಹುದು ಮತ್ತು ಅವುಗಳನ್ನು ಒಂದಕ್ಕೊಂದು ಪೂರಕವಾಗಿವೆ ಎನ್ನುವ ಮಾನವನ ಒಂದು ಬಯಕೆಯ ಆಧಾರದ ಮೇಲೆ ಈ ಒಂದು ನಿಯಮವನ್ನು ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥದ್ದು ಅನ್ನೋದು. ಇಲ್ಲಿ ಅನುಭೋಗಿಗೆ ಅಪರಿಮಿತವಾದ ಬಯಕೆಗಳಿರ್ತಾವೆ. ಆದರೆ ಆ ಬಯಕೆಗಳನ್ನು ಪೂರೈಸಬೇಕು ಅಂತಂದರೆ ಅದಕ್ಕೆ ಬೇಕಾಗ್ತಕ್ಕಂಥ ಸಾಧನ ಸಂಪನ್ಮೂಲಗಳು ತೀರಾ ವಿರಳವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಗರಿಷ್ಠ ತೃಪ್ತಿಯನ್ನು ಪಡೆಯುವುದಕ್ಕಾಗಿ ಅನುಭೋಗಿ ತನ್ನಲ್ಲಿರ್ತಕ್ಕಂಥ ವಿರಳ ಸಂಪನ್ಮೂಲಗಳನ್ನು ಒಂದೇ ಸರಕಿನ ಅನುಭೋಗದ ಮೇಲೆ ವೆಚ್ಚ ಮಾಡದೆ ಇಲ್ಲಿ ಅನೇಕ ಸರಕುಗಳ ಮೇಲೆ ವೆಚ್ಚ ಮಾಡ್ತಾನೆ. ವಿಚಾರವಂತನಾಗಿರ್ತಕ್ಕಂಥ ಅನುಭೋಗಿ ವಸ್ತುವಿನ ಬೆಲೆಯನ್ನು ಮತ್ತು ತುಷ್ಟಿಗುಣವನ್ನು ತೂಗಿ ನೋಡ್ತಕ್ಕಂಥದ್ದು. ವಸ್ತುವಿನ ಬೆಲೆ ಮತ್ತು ತುಷ್ಟಿಗುಣ ಸಮನಾಗುವ ತನಕ ಆ ವಸ್ತುವಿನ ಅನುಭೋಗವನ್ನು ಆ ಅನುಭೋಗಿ ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ಈ ಒಂದು ಪರಿಭಾವನೆಯಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಹೀಗೆ ಸರಕುಗಳನ್ನು ಅನುಭೋಗಿಸುವಾಗ ಬೇರೆ ಬೇರೆ ವಸ್ತುಗಳಿಂದ ಸಿಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ ಸಮನಾಗಿರುವಂತೆ ನೋಡಿಕೊಳ್ಳುವುದರ ಮೂಲಕ ಅನುಭೋಗಿ ಗರಿಷ್ಠ ತೃಪ್ತಿಯನ್ನು ಪಡೆಯಲಿಕ್ಕೆ ಪ್ರಯತ್ನಿಸ್ತಾನೆ ಅನ್ನೋದನ್ನು ನಾವು ಈ ಒಂದು ನಿಯಮದಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ಅನ್ನೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ನಿಯಮವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾದ್ರೆ ಅನುಭೋಗಿ ಅಪರಿಮಿತ ಬಯಕೆಗಳನ್ನು ಹೊಂದಿರ್ತಾನೆ. ಆದರೆ ಆ ಬಯಕೆಗಳನ್ನು ಪೂರೈಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಸಂಪನ್ಮೂಲಗಳು ಏನಾಗಿರ್ತವೆ, ಬಹಳಷ್ಟು ಮಿತವಾಗಿರ್ತದೆ. ನೋಡಿ, ನಮ್ಮಲ್ಲಿ ಅನೇಕ ಬಯಕೆಗಳಿದಾವೆ. ಬಯಕೆಗಳಿಗೆ ಮಿತಿನೇ ಇಲ್ಲ. ಒಂದು ಬಯಕೆಯನ್ನು ತೃಪ್ತಿಪಡಿಸಿದರೆ ಇನ್ನೊಂದು ಬಯಕೆ ಹುಟ್ಟಿಕೊಳ್ಳುತ್ತೆ, ಇನ್ನೊಂದು ಬಯಕೆಯನ್ನು ತೃಪ್ತಿಪಡಿಸಿದರೆ ಮತ್ತೊಂದು ಬಯಕೆ ಸೃಷ್ಟಿಯಾಗುತ್ತೆ. ಬಯಕೆಗಳಿಗೆ ಮಿತಿನೇ ಇಲ್ಲ. ಮಾನವನಲ್ಲಿ ಸೃಷ್ಟಿಯಾಗ್ತಕ್ಕಂಥ ಬಯಕೆಗಳು ಅಪರಿಮಿತವಾಗಿರ್ತವೆ. ಆದರೆ ಆ ಬಯಕೆಗಳನ್ನು ಈಡೇರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಸಂಪನ್ಮೂಲ ಅಂದರೆ ಆದಾಯ, ಹಣ. ನಮ್ಮೆಲ್ಲ ಬಯಕೆಗಳನ್ನು ಈಡೇರಿಸ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಆದಾಯಕ್ಕೆ ಅಥವಾ ಹಣಕ್ಕೆ ಇರ್ತಕ್ಕಂಥದ್ದು. ಆದರೆ ಆ ಮಾನವನ ಅಪರಿಮಿತ ಬಯಕೆಗಳನ್ನು ಪೂರೈಸಲಿಕ್ಕೆ ಇರಬೇಕಾದಂಥ ಸಾಧನ ಸಂಪನ್ಮೂಲ ಹಣ ಮಿತವಾಗಿರೋದ್ರಿಂದ ಇಲ್ಲಿ ಅನುಭೋಗಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯುವುದಕ್ಕಾಗಿ ತನ್ನಲ್ಲಿರ್ತಕ್ಕಂತಹ ವಿರಳ ಸಂಪನ್ಮೂಲವನ್ನು, ವಿರಳ ಮಿತವಾದ ಆದಾಯವನ್ನು ಕೇವಲ ಒಂದೇ ವಸ್ತುವಿನ ಅನುಭೋಗದ ಮೇಲೆ ವೆಚ್ಚ ಮಾಡದೆ ಅನೇಕ ವಸ್ತುಗಳ ಮೇಲೆ ವೆಚ್ಚ ಮಾಡ್ತಾನೆ. ಈ ರೀತಿ ವೆಚ್ಚ ಮಾಡಿದಾಗ ವಿಚಾರವಂತನಾಗಿರ್ತಕ್ಕಂಥ ಅನುಭೋಗಿ ವಸ್ತುವಿನ ಬೆಲೆಯನ್ನು ಮತ್ತು ಆ ವಸ್ತುವಿನಿಂದ ಸಿಗ್ತಕ್ಕಂಥ ತುಷ್ಟಿಗುಣವನ್ನು ತೂಗಿ ನೋಡ್ತಕ್ಕಂಥದ್ದು. ವಸ್ತುವಿನ ಬೆಲೆ ಮತ್ತು ತುಷ್ಟಿಗುಣ ಸಮನಾಗುವ ತನಕ ಅನುಭೋಗಿ ಆ ವಸ್ತುವಿನ ಅನುಭೋಗವನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು. ಈ ರೀತಿ ಸರಕುಗಳನ್ನು ಅನುಭೋಗಿಸುವಾಗ ಬೇರೆ ಬೇರೆ ವಸ್ತುಗಳಿಂದ ಸಿಗ್ತಕ್ಕಂಥ ಸೀಮಾಂತ ತುಷ್ಟಿಗುಣ ಸಮನಾಗಿರುವಂತೆ ನೋಡಿಕೊಳ್ಳುವುದರ ಮೂಲಕ ಗರಿಷ್ಠ ತೃಪ್ತಿಯನ್ನು ಪಡೆಯಲಿಕ್ಕೆ ಅನುಭೋಗಿ ನಿರಂತರವಾಗಿ ಪ್ರಯತ್ನಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಹಾಗಾಗಿ ಈ ಒಂದು ನಿಯಮವೂ ಕೂಡ ಆಲ್ಫ್ರೆಡ್ ಮಾರ್ಷಲ್ರವರ ಹೆಸರಿನೊಂದಿಗೆ ಜನಪ್ರಿಯವಾಗಿರ್ತಕ್ಕಂಥದ್ದು. ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಮಾತ್ರ ಪ್ರತಿಪಾದಿಸದೆ ಆಲ್ಫ್ರೆಡ್ ಮಾರ್ಷಲ್ ಈ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೂಡ ಪ್ರತಿಪಾದಿಸಿರ್ತಕ್ಕಂಥದ್ದು ಆಲ್ಫ್ರೆಡ್ ಮಾರ್ಷಲ್. ಹಾಗಾಗಿ ಈ ನಿಯಮವು ಕೂಡ ಆಲ್ಫ್ರೆಡ್ ಮಾರ್ಷಲ್ರವರ ಹೆಸರಿನೊಂದಿಗೆ
ಜನಪ್ರಿಯವಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ಇಲ್ಲಿ ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಒಬ್ಬ ವ್ಯಕ್ತಿಯ ಬಳಿ ಮಿತವಾದ ಉಪಯೋಗಗಳನ್ನು ಹೊಂದಿರತಕ್ಕಂತಹ ಅಥವಾ ಮಿತವಾದ ಉಪಯೋಗಗಳಿಗೆ ಬಳಸಬಹುದಾಗಿರ್ತಕ್ಕಂಥ ಒಂದು ವಸ್ತುವಿದ್ರೆ ವಿವಿಧ ಉಪಯೋಗಗಳಿಂದ ದೊರೆಯತಕ್ಕಂಥ ಸೀಮಾಂತ ತುಷ್ಟಿಗುಣ ಇಲ್ಲಿ ಸಮನಾಗಿರುವಂತೆ ನೋಡಿಕೊಳ್ತಕ್ಕಂಥದ್ದು. ಒಂದು ವೇಳೆ ಮೊದಲ ಉಪಯೋಗದಿಂದ ಸಿಗ್ತಕ್ಕಂಥ ಸೀಮಾಂತ ತುಷ್ಟಿಗುಣವು ಎರಡನೆಯ ಉಪಯೋಗಕ್ಕಿಂತ ಅತ್ಯಧಿಕವಾಗಿದ್ದರೆ ಮೊದಲನೆಯ ಉಪಯೋಗಕ್ಕೆ ಅನುಭೋಗಿ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು, ಆ ವಸ್ತುವನ್ನೇ ಹೆಚ್ಚು ಬಳಸಿಕೊಂಡು ಅತ್ಯಧಿಕ ತುಷ್ಟಿಗುಣವನ್ನು ಪಡೆಯತಕ್ಕಂಥ, ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿರ್ತಾನೆ ಅನ್ನೋದು. ಸೊ ನೋಡಿ, ಆಲ್ಫ್ರೆಡ್ ಮಾರ್ಷಲ್ ರವರ ಪ್ರಕಾರ ಒಬ್ಬ ವ್ಯಕ್ತಿಯ ಬಳಿ ಮಿತವಾದ ಆದಾಯ ಇದೆ ಅಂತ ತಿಳ್ಕೊಳ್ಳಿ. ಆ ಮಿತವಾದ ಆದಾಯವನ್ನು ನಾವು ಅನೇಕ ವಸ್ತುಗಳಿಗೆ ಬಳಸಿಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಅಂದರೆ ಒಂದೇ ವಸ್ತುವನ್ನು ಕೊಂಡುಕೊಳ್ಳದೆ ಆ ಮಿತವಾದ ಆದಾಯದಲ್ಲಿ ಅನೇಕ ವಸ್ತುಗಳನ್ನು ಕೊಂಡುಕೊಂಡು ಅನುಭೋಗಿಸಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಹೇಗೆ ಪಡೆಯಬೇಕು. ಸೊ ಅಲ್ಲಿ ಅನುಭೋಗಿ ತನ್ನ ಮಿತವಾದ ಆದಾಯವನ್ನು ಕೇವಲ ಒಂದೇ ವಸ್ತುವಿನ ಸರಕಿನ ಮೇಲೆ ವೆಚ್ಚ ಮಾಡದೆ ಅನೇಕ ವಸ್ತುಗಳ ಮೇಲೆ ವೆಚ್ಚ ಮಾಡಿದಾಗ ಆ ಎಲ್ಲ ವಸ್ತುಗಳಿಗೆ ಕೊಡ್ತಕ್ಕಂಥ ಬೆಲೆ ಮತ್ತು ಆ ವಸ್ತುಗಳಿಂದ ಸಿಗ್ತಕ್ಕಂಥ ತುಷ್ಟಿಗುಣವನ್ನು ತೂಗಿ ನೋಡ್ತಕ್ಕಂಥದ್ದು. ಯಾವ ವಸ್ತುವಿನಿಂದ ಗರಿಷ್ಠ ತುಷ್ಟಿಗುಣ ಸಿಗುತ್ತದೆಯೋ ಆ ವಸ್ತುವಿನ ಮೇಲೆ ಹೆಚ್ಚು ವೆಚ್ಚ ಮಾಡ್ತಕ್ಕಂಥದ್ದು, ಯಾವ ವಸ್ತುವಿನಿಂದ ಕಡಿಮೆ ತುಷ್ಟಿಗುಣ ಸಿಗುತ್ತೋ ಆ ವಸ್ತುಗಳ ಮೇಲೆ ಖರ್ಚು ಮಾಡ್ತಕ್ಕಂಥ ಆದಾಯದ ಪ್ರಮಾಣ ಕಡಿಮೆ ಮಾಡುವುದರ ಮೂಲಕ ಅನುಭೋಗಿ ಸಮತೋಲನ ತೃಪ್ತಿಯನ್ನು ಅಥವಾ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯತಕ್ಕಂಥದ್ದನ್ನು ನಾವು ಸಮಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸಮಸೀಮಾಂತ ತುಷ್ಟಿಗುಣ ಅಂತಂದರೆ ಅಲ್ಲಿ ಆ ವಸ್ತುಗಳಿಗೆ ಕೊಡ್ತಕ್ಕಂಥ ಬೆಲೆ ಮತ್ತು ಆ ವಸ್ತುವಿನಿಂದ ಸಿಗ್ತಕ್ಕಂತಹ ತುಷ್ಟಿಗುಣ ಎರಡೂ ಸಮನಾಗಿರೋದ್ರಿಂದ ಇದನ್ನು ಸಮಸೀಮಾಂತ ತುಷ್ಟಿಗುಣ ನಿಯಮ ಅಂತ ಕರೀತಾರೆ. ಸೊ ಇಲ್ಲಿ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನು ಪ್ರತಿಪಾದಿಸಬೇಕಾದ್ರೆ ಆಲ್ಫ್ರೆಡ್ ಮಾರ್ಷಲ್ ಇಲ್ಲಿ ಕೆಲವು ಕಲ್ಪನೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ನಿಯಮವನ್ನು ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥದ್ದು. ಹಾಗಿದ್ರೆ ಆ ಪ್ರಮುಖ ಕಲ್ಪನೆಗಳು ಯಾವುವು? ಫಸ್ಟ್ ಒನ್, ಅನುಭೋಗಿ ವಿಚಾರವಂತನಾಗಿದ್ದು ಗರಿಷ್ಠ ತೃಪ್ತಿಯನ್ನು ಪಡೆಯುವ ಉದ್ದೇಶವನ್ನು ಹೊಂದಿರ್ತಾನೆ. ಈ ನಿಯಮವನ್ನು ನಾವು ಪ್ರತಿಪಾದಿಸಬೇಕಾದ್ರೆ ಅನುಭೋಗಿ ವಿಚಾರವಂತನಾಗಿದ್ದು ಗರಿಷ್ಠ ತೃಪ್ತಿಯ ಪಡೆಯುವ ಉದ್ದೇಶವನ್ನು ಹೊಂದಿರ್ತಾನೆ. ಇಲ್ಲಿ ಈ ಅನುಭೋಗದ ತುಷ್ಟಿಗುಣ ನಿಯಮವನ್ನು ನಾವು ಚರ್ಚೆ ಮಾಡಬೇಕಾದ್ರೆ ಅದನ್ನು ಸ್ಪಷ್ಟವಾಗಿ ನಾವು ಅಳವಡಿಸಿಕೊಳ್ಬೇಕು. ಆ ನಿಯಮ ತಿಳ್ಕೋಬೇಕು ಅಂತಂದರೆ ಅಲ್ಲಿ ಅನುಭೋಗಿ ವಿಚಾರವಂತನಾಗಿರಬೇಕು. ಅನುಭೋಗಿ ತನ್ನ ಮಿತವಾದ ಆದಾಯವನ್ನು ಯಾವ ರೀತಿ ಖರ್ಚು ಮಾಡ್ತಾನೆ, ಅದರಿಂದ ಯಾವ ರೀತಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ತಾನೆ ಅನ್ನೋದು ಕೇವಲ ವಿಚಾರವಂತ ಅನುಭೋಗಿಯಿಂದ ಮಾತ್ರ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ವಿನಃ ಅವಿಚಾರವಂತ ಅನುಭೋಗಿಗಳಿಂದ ಸಾಧ್ಯ ಇಲ್ಲ. ಅವಿಚಾರ ಅಂತಂದರೆ ಕೆಲವರು ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಅನುಭೋಗಿಗಳಾಗಿರ್ಬೋದು, ಹುಚ್ಚರಾಗಿರ್ತಕ್ಕಂಥ ಅನುಭೋಗಿಗಳಿಂದ ನಾವು ಯಾವುದೇ ಒಂದು ಮಾಹಿತಿಯನ್ನು ಅಥವಾ ಈ ರೀತಿಯ ನಿಯಮಗಳ ಒಂದು ಪರಿಕಲ್ಪನೆಯನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ರೀತಿ ಪರಿಕಲ್ಪನೆಯನ್ನು ತಿಳ್ಕೋಬೇಕು ಅಂತಂದರೆ ಅನುಭೋಗಿ ವಿಚಾರವಂತನಾಗಿದ್ದು ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆಯತಕ್ಕಂಥ ಉದ್ದೇಶವನ್ನು ಹೊಂದಿರ್ತಾನೆ ಅನ್ನೋ ಕಲ್ಪನೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಅನ್ನೋದು. ಇನ್ನು ಎರಡನೆಯ ಕಲ್ಪನೆ, ಅನುಭೋಗಿಸುವ ವಸ್ತುಗಳನ್ನು ಬಿಟ್ಟು ಉಳಿದ ವಸ್ತುಗಳಲ್ಲಿ ಬದಲಾವಣೆ ಇರುವುದಿಲ್ಲ. ಈ ನಿಯಮವನ್ನು ಪ್ರತಿಪಾದಿಸಬೇಕು. ಈ ನಿಯಮ ಅನ್ವಯವಾಗಬೇಕು ಅಂತಂದರೆ ಅನುಭೋಗಿಸುವ ವಸ್ತುಗಳನ್ನು ನಾವು ಬದಲಾವಣೆ ಮಾಡಬಹುದು. ಹೌದಾ? ಈ ವಸ್ತುವನ್ನು ಬಿಟ್ಟು ಬೇರೊಂದು ವಸ್ತುವನ್ನು ಕೊಂಡುಕೊಳ್ಬೋದು, ಬೇರೊಂದು ವಸ್ತುವನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ಕೊಂಡುಕೊಂಡು ಅನುಭೋಗಿಸಿ ಗರಿಷ್ಠ ಮಟ್ಟದ ತೃಪ್ತಿಯನ್ನು ಪಡೆದುಕೊಳ್ಬೋದು. ಅನುಭೋಗಿಸುವ ವಸ್ತುಗಳನ್ನು ಹೊರತುಪಡಿಸಿ ಉಳಿದ ವಸ್ತುಗಳಲ್ಲಿ ಅಥವಾ ಉಳಿದ ವಸ್ತುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ ಎನ್ನೋ ಕಲ್ಪನೆಯನ್ನು ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಅನ್ನೋದು. ಆ್ಯಂಡ್ ಮೂರನೇ ಕಲ್ಪನೆ, ಅನುಭೋಗಿಸುವ ವಸ್ತುವಿನ ಗುಣಮಟ್ಟ ಮತ್ತು ಪ್ರಮಾಣ ಒಂದೇ ರೀತಿಯಾಗಿರುತ್ತೆ. ಸಮಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಕೂಡ ನಾವು ಏನೆಲ್ಲ ವಸ್ತುಗಳನ್ನು ಅನುಭೋಗಕ್ಕಾಗಿ ಬಳಸಿಕೊಳ್ತೀವಿ ಆ ಅನುಭೋಗಿಸುವ ವಸ್ತುವಿನ ಗುಣಮಟ್ಟ ಒಂದೇ ರೀತಿಯಾಗಿರಬೇಕು. ಅನುಭೋಗಿಸಲಿಕ್ಕೆ ಬಳಸ್ತಕ್ಕಂಥ ವಸ್ತುವಿನ ಪ್ರಮಾಣವೂ ಕೂಡ
ಒಂದೇ ರೀತಿಯಾಗಿರಬೇಕು ಅನ್ನೋ ಕಲ್ಪನೆಯನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು ಅನ್ನೋದು. ಅಂಡ್ ನೆಕ್ಸ್ಟ್ ಫೋರ್ತ್ ಒನ್, ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ. ಇಲ್ಲಿಯೂ ಕೂಡ ಈ ಒಂದು ನಿಯಮದಲ್ಲಿ ಆಲ್ಫ್ರೆಡ್ ಮಾರ್ಷಲ್ ರವರು ಹಣದ ಸೀಮಾಂತ ತುಷ್ಟಿಗುಣ ಸ್ಥಿರವಾಗಿರುತ್ತೆ ಎನ್ನೋ ಕಲ್ಪನೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಅಂಡ್ ನೆಕ್ಸ್ಟ್ ಫಿಫ್ತ್ ಒನ್, ತುಷ್ಟಿಗುಣವನ್ನ ಹಣದ ಮೂಲಕ ಅಳತೆ ಮಾಡಬಹುದು. ಇಲ್ಲಿ ಅನುಭೋಗಿ ಬೆಲೆ ಕೊಟ್ಟು ವಸ್ತುಗಳನ್ನು ಕೊಂಡುಕೊಂಡಾಗ, ಆ ವಸ್ತುಗಳನ್ನು ಅನುಭೋಗಿಸಿದಾಗ ಆ ವಸ್ತುಗಳಿಂದ ಎಷ್ಟು ತುಷ್ಟಿಗುಣ ಸಿಕ್ತು, ಎಷ್ಟು ಪ್ರಮಾಣದಲ್ಲಿ ನಮಗೆ ತುಷ್ಟಿಗುಣ ಸಿಕ್ತು ಎಂಬುದನ್ನ ನಾವು ಹಣದ ಮೂಲಕ ಅಳೆಯಬಹುದು ಅನ್ನೋದು. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಕೊಂಡುಕೊಳ್ಬೇಕಾದ್ರೆ ಆ ವಸ್ತುವಿಗೆ ಬೆಲೆ ಕೊಡ್ತೀವಿ. ಆದರೆ ಆ ವಸ್ತುಗಳ ಬೆಲೆ ಕೊಡಬೇಕಾದ್ರೆ ಮಾರಾಟಗಾರ ಹೇಳಿದ ಬೆಲೆಯನ್ನೇ ನಾವು ಕೊಡೋದಿಲ್ಲ. ನಾವು ನಮ್ಮದೇ ಆದಂಥ ಬೆಲೆಯನ್ನ ನಿಗದಿಪಡಿಸಿ ಅಲ್ಲಿ ಬೆಲೆ ಕೊಡ್ತಾ ಇದ್ದೀವಿ. ಅಂದ್ರೆ ಆ ವಸ್ತುವಿಗೆ ನಾವು ಕೊಡ್ತಕ್ಕಂಥ ಬೆಲೆ ಮತ್ತು ಆ ವಸ್ತುವಿನಿಂದ ನಮಗೆ ಸಿಗ್ತಕ್ಕಂಥ ತುಷ್ಟಿಗುಣ ಸಮನಾಗಬೇಕು. ಆಗಿದ್ದಾಗ ಮಾತ್ರ ನಾವು ಅಲ್ಲಿ ಹಣದ ಮೂಲಕ ಅದರ ತುಷ್ಟಿಗುಣವನ್ನು ಅಳೆಯುತ್ತಾ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ವಸ್ತುವನ್ನು ನಾವು ಕೊಂಡುಕೊಳ್ತಾ ಇದ್ದೀವಿ ಅಂತಂದ್ರೆ ಆ ವಸ್ತುವಿನಿಂದ ಸಿಗ್ತಕ್ಕಂಥ ತುಷ್ಟಿಗುಣ ನಮಗೆ 10 ಯೂನಿಟ್ಗಳಷ್ಟು ತುಷ್ಟಿಗುಣ ಸಿಗ್ತಾ ಇದೆ ಅಂತಂದ್ರೆ ನಾವು ಆ ವಸ್ತುವಿಗೆ 10 ರೂಪಾಯಿ ಕೊಡ್ಲಿಕ್ಕೆ ತಯಾರಿರ್ತೀವಿ. ಅದನ್ನ ಬಿಟ್ಟು 15 ರೂಪಾಯಿ ಕೊಡ್ಲಿಕ್ಕೆ ತಯಾರಿರೋದಿಲ್ಲ. ಯಾಕೆ ಹೇಳಿ? ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣ 10 ಯೂನಿಟ್. ಹಾಗಿದ್ದಾಗ ನಾವು ಆ ವಸ್ತುವಿಗೆ 10 ರೂಪಾಯಿ ಕೊಡ್ಲಿಕ್ಕೆ ತಯಾರಿರ್ತೀವಿ. ಅಂದ್ರೆ ಇಲ್ಲಿ ಅನುಭೋಗಿ ತಾನು ಕೊಂಡುಕೊಳ್ತಕ್ಕಂಥ ವಸ್ತುವಿನಿಂದ ಸಿಗ್ತಕ್ಕಂಥ ತುಷ್ಟಿಗುಣವನ್ನ ಪರೋಕ್ಷವಾಗಿ ಹಣದ ಮೂಲಕ ಅಳಿಬಹುದು ಅನ್ನೋದು ಆಲ್ಫ್ರೆಡ್ ಮಾರ್ಷಲ್ ರವರ ಒಂದು ಅಭಿಮತವಾಗಿರ್ತಕ್ಕಂಥದ್ದು. ಅಂಡ್ ಕೊನೆಯ ಕಲ್ಪನೆ, ಅನುಭೋಗಿಯು ಮಿತವಾದ ಆದಾಯವನ್ನ ಹೊಂದಿರ್ತಾನೆ ಹಾಗೂ ಅದು ಸ್ಥಿರವಾಗಿರುತ್ತೆ. ಅನುಭೋಗಿ ಮಿತವಾದ ಆದಾಯವನ್ನ ಹೊಂದಿರ್ತಾನೆ, ಆ ಆದಾಯವು ಕೂಡ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಎಂಬ ಕಲ್ಪನೆಯನ್ನ ಮಾಡಿಕೊಳ್ಳಲಾಗಿರುತ್ತದೆ. ಈ ರೀತಿ 6 ಕಲ್ಪನೆಗಳನ್ನ ಆಧಾರವಾಗಿಟ್ಟುಕೊಂಡು ಆಲ್ಫ್ರೆಡ್ ಮಾರ್ಷಲ್ ಈ ಸಮಸೀಮಾಂತ ತುಷ್ಟಿಗುಣ ನಿಯಮವನ್ನ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಈ ಒಂದು ನಿಯಮ, ಸಮಸೀಮಾಂತ ತುಷ್ಟಿಗುಣ ನಿಯಮ, ಈ ಕಲ್ಪನೆಗಳ ಆಧಾರದ ಮೇಲೆ ಯಾವ ರೀತಿ ರೂಪಿಸಲ್ಪಟ್ಟಿದೆ, ಯಾವ ರೀತಿ ವಿಶ್ಲೇಷಿಸಲ್ಪಟ್ಟಿದೆ ಎಂಬುದನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಧನ್ಯವಾದಗಳು.